ಧೂಳು 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 ಧೂಳು. ಗಾಡಿ ನಿಲ್ಲಿಸಿ ಬನ್ನಿ. ಮೂರು ತಿಂಗಳಿಂದ ನಾವು ತಹಸೀಲ್ದಾರಿಗೆ 3-4 ಸರಿ ಮನವಿ ಕೊಟ್ಟಿದ್ದೇವೆ. ಇದು ತಹಸೀಲ್ದಾರ್ ಸಹ ಯಾವುದೇ ಸ್ಪಂದನೆ ನೀಡ್ತಾ ಇಲ್ಲ. ಅವರಿಗೆ ಲಿಖಿತ ರೂಪವಾಗಿ ಸಹ ಕೊಟ್ಟಿದ್ದೇವೆ. ಇನ್ನು ಕೇವಲ 1 ವಾರದ ಗಡುವನ್ನು ನೀಡಿದ್ದೇವೆ. 1 ವಾರದ ತನಕ ಅವರು ಈ ರಸ್ತೆಯನ್ನು ದುರಸ್ತಿ ಮಾಡಲಿಲ್ಲ ಅಂದರೆ ನಾವು ರಸ್ತೆಯನ್ನು ಬ್ಲಾಕ್ ಮಾಡಿ ಧರಣಿ ಕೂರ್ತೇವೆ. ಎಲ್ಲ ಶಾಲಾ ಮಕ್ಕಳೊಟ್ಟಿಗೆ, ಆಟೋ ರಿಕ್ಷಾ ಮಾಲೀಕರ ಸಂಘದೊಂದಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ಅಂಗಡಿ ಮುಂಗಟ್ಟಿನವರೆಲ್ಲ ಸೇರಿ ಸ್ಟ್ರೈಕ್ ಮಾಡೋದಾಗಿ ನಾವು ಒಂದು ಮುಂಗಡವಾಗಿ ಒಂದು ಬ್ಯಾನರನ್ನು ಹಾಕುತ್ತಿದ್ದೇವೆ. ಹೆದ್ದಾರಿ 169A ರಾಷ್ಟ್ರೀಯ ಹೆದ್ದಾರಿ ಈ ಕಾಮಗಾರಿ ಈಗಾಗಲೇ ನಮ್ಮ ಮಲ್ಪೆಟ್ಟು ಮೊಣಕಾಲೂರು ಆಗ್ತಾ ಇದೆ. ಆದರೆ ಹೆಬ್ರಿ ಮುಖ್ಯ ರಸ್ತೆಯಲ್ಲಿ ಯಾವ ಥರ ಆಗಿದೆ ಅಂದರೆ ನೋಡಿ, ಮುಖ್ಯ ರಸ್ತೆ ಮುಖ್ಯಪೇಟೆ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ. ಈಗ ಮಳೆ ಬಿಟ್ಟು ಒಂದು 4-5 ತಿಂಗಳಾದರೂ ಇದೇ ಹೊಂಟಗುಂಡಿ ಧೂಳುಗಳಿಂದ ಈ ಸ್ಥಳೀಯ ಅಂಗಡಿ ಮುಂಗಟ್ಟು, ಶಾಲಾ ಮಕ್ಕಳು, ಸಾರ್ವಜನಿಕರು, ರಿಕ್ಷಾ ಚಾಲಕ ಮಾಲಕ, ಸಣ್ಣ ಪುಟ್ಟ ವಾಹನ ಚಾಲಕರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ವಾರ ಗಡುವು ಕೊಟ್ಟಿದ್ದೀವಿ. ಈ 1 ವಾರದ ಗಡುವು ಒಳಗಡೆ ರಸ್ತೆಯನ್ನು ಸರಿಪಡಿಸಿದಾದಲ್ಲಿ ರಸ್ತೆಯನ್ನು ತಡೆ ಹಿಡಿದು ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆ. ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಈ ಧೂಳಿನಿಂದ. ಸ್ಥಳೀಯ ಅಂಗಡಿಯವರಿಗೆ, ಶಾಲಾ ಮಕ್ಕಳಿಗೆ, ಪಾದಚಾರಿಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತದೆ. 1 ವಾರ ಗಡುವು ಕೊಟ್ಟಿದ್ದೀವಿ. 1 ವಾರದೊಳಗೆ ರಸ್ತೆಯನ್ನು ಸರಿಪಡಿಸಿ ದೊಡ್ಡ ಮಟ್ಟದಲ್ಲಿ ಬೃಹತ್ ರಸ್ತೆಯನ್ನು ತಡೆದು ಪ್ರತಿಭಟನೆ ಕೈಗೊಳ್ಳುತ್ತೇವೆ ಅಂತ ನಾವೀಗ ನಿರ್ಣಯ ಮಾಡಿದ್ದೇವೆ. ಅವರು ಬೆಳಗ್ಗೆ 10 ಗಂಟೆ ತನಕ ಶಾಲಾ ಮಕ್ಕಳು ಕಾಲೇಜಿಗೆ ಹೋಗೋರಿಗೆ ನಾವು ಯಾರಿಗೂ ಪ್ರಾಬ್ಲಮ್ ಕೊಡೋದಿಲ್ಲ. ಆದರೆ 10 ಗಂಟೆ ನಂತರ ಕಂಪ್ಲೀಟ್ ಬಂದ್ ಮಾಡ್ತೇವೆ. ಅವರು ಅದಕ್ಕೆ ನಾವು ಲೆಟರ್ ಸಹಿತ ಬರೆದು ಕೊಡ್ತೇವೆ ಸ್ಟೇಷನ್ಗೂ ಮತ್ತು ತಾಲೂಕು ಆಫೀಸಿಗೆ, ಸಂಬಂಧಪಟ್ಟ ಅಧಿಕಾರಿಗಳು. ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ನಮ್ಮ ಉದ್ದೇಶ ರಸ್ತೆ ಕ್ಲಿಯರ್ ಆಗಬೇಕಷ್ಟೇ. ನಾವು ಲಿಖಿತ ರೂಪವಾಗಿ ಈಗ 3-4 ತಿಂಗಳಿಂದ ಕೊಡ್ತಿದ್ದೇವೆ. ನಮ್ಮ ತಹಸೀಲ್ದಾರ್ ಏನು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತಿಲ್ಲ. ಬರ್ತಾರೆ, ನಗಾಡ್ತಾರೆ, ತಗೊಂಡು ಕಸ ಡಬ್ಬಕ್ಕೆ ಹಾಕ್ತಾರೆ ಅಷ್ಟೇ. ಮತ್ತು ಅವರಿಂದ ನೋಡಿ, ಪ್ರತಿಯೊಂದು ರೂಪದಲ್ಲಿ ನಾವು ಟ್ಯಾಕ್ಸ್ಗಳನ್ನ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಒಂದು ರೀಸನ್ಸಿಂದ ಪ್ರತಿಯೊಂದು ಯೋಜನೆಯಿಂದ ಟ್ಯಾಕ್ಸ್ಗಳನ್ನು ಕೊಡ್ತಾರೆ. ಆ ಟ್ಯಾಕ್ಸ್ಗಳ ದುಡ್ಡು ನಮ್ಗೆ ರಸ್ತೆ ಇಲ್ದಿರ ಮೇಲೆ ಯಾಕ್ರಿ ಟ್ಯಾಕ್ಸ್ ಕಟ್ಟಬೇಕು ನಾವು? ಇರೋದ್ರಿಂದ ತುಂಬ ವೆಹಿಕಲ್ಗಳು ತಿರುಗ್ತಾ ಇರ್ತೇವೆ. ಅದು ಆಂಬ್ಯುಲೆನ್ಸ್ಗಳು ಘಟ್ಟದಿಂದ ಭಾರಿ ತಿರುಗ್ತವೆ. ಅದು ಓವರ್ ಸ್ಪೀಡಾಗಿ ಹೋಗುವಾಗ ಈ ಜಲ್ಲಿಕಲ್ಲು ಹಾರಿ ಇಲ್ಲಿ ನಡುವರಿಗೆ ಏನಾದರೂ ಆದರೆ ಜವಾಬ್ದಾರಿ ಯಾರು ತಗೊಳ್ತಾರೆ? ಅದನ್ನ ಶಾಲೆ ಮಕ್ಕಳಿಗೆಲ್ಲ ಹಾರಿ ಪೆಟ್ಟಾದರೆ ಯಾರು ಜವಾಬ್ದಾರಿ ತಗೊಳ್ತಾರೆ? ಏನಾದರೂ ಅನಾಹುತ ಆದರೆ ಯಾರು ಕಾರಣ ಆಗ್ತಾರೆ? ಯಾರು ಜವಾಬ್ದಾರಿ ತಗೊಳ್ತಾರೆ? ಇದೀಗ 2-3 ಆಗಿ ತುಂಬ ಜನ ಬಿದ್ದು ಪೆಟ್ಟು ಮಾಡ್ಕೊಂಡು ಆಗಿದೆ. ಅದಕ್ಕೆ ಯಾರು ರೆಸ್ಪಾನ್ಸು ಇಲ್ಲಿದ್ದವರೇ ಮಾಡಿಬಿಟ್ರೆ ಅಧಿಕಾರಿಗಳು ಯಾರು ಇನ್ಸ್ಟ್ರಕ್ಟ್ ಮಾಡಲಿಲ್ಲ. ಅದಕ್ಕೆ ಯಾರು ಕಾರಣ ಆಗ್ತಾರೆ? ಅದು ಆದಷ್ಟು ಬೇಗ ಸರಿ ಮಾಡಿದರೆ ಉತ್ತಮ. ಮತ್ತೆ ಇಲ್ಲಾಂದರೆ ಪ್ರತಿಭಟನೆ ಮಾಡೋದಷ್ಟೇ. ಮತ್ತೊಂದು ಮನವಿ ಏನಂತ ಹೇಳಿದರೆ, ಇದು ಖಾಲಿ ರಸ್ತೆಯ ಸಮಸ್ಯೆ ಮಾತ್ರ ಅಲ್ಲ, ಧೂಳಿನ ಸಮಸ್ಯೆ ಕೂಡ ಉಂಟು. ನಾವು ಅವ್ರ ಹತ್ರ ಮನವಿ ಮಾಡೋದೇನಂತ ಹೇಳಿದರೆ, ನೀವು ನಮ್ಮನ್ನು ದಿನ ಸಾಯಿಸೋದಕ್ಕಿಂತ ಒಂದೇ ಸಲ ಏನಾದರೂ ಒಂದು ಪಾಯ್ಸನ್ ಏನಾದರೂ ಕೊಡಿ ನಮಗೆ. ಒಂದೇ ಸಾಯ್ತೇವೆ ನಾವು. ಈ ಥರ ದಿನ ನಾವು ಧೂಳು ತಿಂದು ಸಾಯೋದಕ್ಕಿಂತ ಒಂದೇ ಸಲ ಸಾಯ್ತೇವೆ. ಅದಾದರೂ ಮಾಡಿ, ನೀವು ನಿಮ್ಮಿಂದ ಆಗಲಿಲ್ಲ ಅಂದ್ರೆ ಅದಾದರೂ ಮಾಡಿ ಅಂತ ನಾವು ಮನವಿ ಮಾಡಿಕೊಡ್ತೀವಿ. ತಹಸೀಲ್ದಾರಿಗೆ, ಗ್ರಾಮ ಪಂಚಾಯತ್ ಎಲ್ಲರಿಗೆ ಮೆಸೇಜ್ ಕೊಟ್ಟಿದ್ದೇವೆ. ನಾವು ಯಾವುದೇ ಕಾರಣದಿಂದ ಇದುವರೆಗೆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಿಲ್ಲ. ಅದೊಂದು ವಿಷಾದನೀಯ. ಯಾಕಂದರೆ ಇಲ್ಲಿ ಮೇನ್ ರೋಡ್ ಆದ್ದರಿಂದ ತುಂಬ ಅಂಗಡಿ ವ್ಯವಹಾರಗಳು, ಶಾಲೆ ಮಕ್ಕಳು ತುಂಬ ತೊಂದರೆ. ಕೇಳಿದ್ರು ಕೂಡ ಅಧಿಕಾರಿ, ನಾವು ಪಂಚಾಯತ್ ಇಂಜಿನಿಯರ್ ಕೇಳಿದ್ರು, ಇವತ್ತಾಗ್ತದೆ
ಈ ಕಾಮಗಾರಿಯನ್ನು ಕೈಗೊಳ್ಳುವುದಿಲ್ಲ. ಇವತ್ತಿನ ಕಾರ್ಯ ಮಾಡಲಿಕ್ಕೆ ಪ್ರತಿಭಟನೆಯನ್ನು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು